ನಮಸ್ಕಾರ ರೋಹಾನಿ ಶೆಟ್ಟಿ ಅವರೇ. ನಮಸ್ತೆ ಸರ್. ತಮ್ಮ ಪರಿಚಯ ನನಗೆ ಈ ಪವಿತ್ರ ಬಂಧನದಲ್ಲಿ ಆಗಿದ್ದು, ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ, ನನಗೆ ತುಂಬ ಖುಷಿ ಇದೆ. ನೇರವಾದ ಒಂದು ಪ್ರಶ್ನೆನ ಕೇಳ್ತೇನೆ, ನಿಮ್ಮ ಸೌಂದರ್ಯದ ಗುಟ್ಟೇನು ಅಂತ? ಓಕೆ, ನನ್ನ ಸೌಂದರ್ಯದ ಗುಟ್ಟು ಅಂತ ಏನೂ ಇಲ್ಲಪ್ಪ. ಅಲ್ಲ, ನೀವು ಮಂಗಳೂರಾ? ನಾವು ಮಂಗಳೂರವರಲ್ವಾ, ಅದೇ ನಮ್ಮ ಸೌಂದರ್ಯದ ಗುಟ್ಟು. ದಿನ ಫಿಶ್ ತಿಂತೀವಲ್ಲ, ಹಾಗಾಗಿ. ಓ, ಹಾಗೆ. ಓಕೆ. ಶಿಲ್ಪಾ ಶೆಟ್ಟಿ ಅಂತ ಹೆಸರು ಕೇಳಿದ್ದೆ. ಅಲ್ಲಿ ನಿಮ್ದು ಇದೇನು ರೋಹಾನಿ ಶೆಟ್ಟಿ, ಶಿಲ್ಪಾ ಶೆಟ್ಟಿ, ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ. ಆ್ಯಕ್ಚುಲಿ ನಂದು ರಿಯಲ್ ಹೆಸರು ಬಂದ್ಬಿಟ್ಟು ಶಿಲ್ಪಾ ಶೆಟ್ಟಿ ಅಂತ. ಸೊ ಒಂದು 2 ವರ್ಷದ ಹಿಂದೆ ನಾನು ನನ್ನ ಹೆಸರನ್ನ ರುಹಾನಿ ಶೆಟ್ಟಿ ಅಂತ ಬದಲಾಯಿಸ್ಕೊಂಡೆ. ಯಾಕಂದರೆ ಶಿಲ್ಪಾ ಶೆಟ್ಟಿ ಅನ್ನೋ ಹೆಸರು ಆಲ್ರೆಡಿ ಇಂಡಸ್ಟ್ರಿಲಿ ಫೇಮಸ್ ಇರೋ ಕಾರಣ ನನಗೆ ನನ್ನ ಒಂದು ಓನ್ ಐಡೆಂಟಿಟಿ ಇರ್ತಾ ಇರಲಿಲ್ಲ. ಇವಾಗ ಆರ್ಟಿಕಲಲ್ಲಿ ಹೋದ್ರು ಅಷ್ಟೇ. ಮುಂಚೆ ನಾನು ಮೂವೀಸ್ ಎಲ್ಲ ಮಾಡಬೇಕಾದ್ರೆ ಈ ಮೂವಿಯಲ್ಲಿ ಶಿಲ್ಪಾ ಶೆಟ್ಟಿ ಅವರು ಮಾಡ್ತಿದ್ದಾರೆ ಅಂದಾಗ ಎಲ್ಲರೂ ಹೆಂಗೆ ಕೇಳ್ತಾರೋ ಶಿಲ್ಪಾ ಶೆಟ್ಟಿ ಬರ್ತಿದ್ದಾರೆ ನಿಮ್ಮ ಮೂವಿ ಆ ಥರ. ಆಮೇಲೆ ಗೂಗಲ್ ಇವಾಗ ವಿಕಿಪೀಡಿಯಾ ಚೆಕ್ ಮಾಡೋದಾಗಲಿ, ನಿಮ್ಮ ಡೀಟೇಲ್ಸ್ ಚೆಕ್ ಮಾಡಬೇಕು ಅಂದ್ರೂ ಶಿಲ್ಪಾ ಶೆಟ್ಟಿ ನನ್ನ ಊರಿನ ಹೆಸರು ಹಾಕಬೇಕಾಗಿತ್ತು, ಅಥವಾ ನಾನು ಮಾಡಿರೋ ಪ್ರಾಜೆಕ್ಟ್ಗಳ ಹೆಸರು ಹಾಕಬೇಕಾಗಿತ್ತು. ಇಲ್ಲ ಡೀಟೇಲ್ಸ್ ಬರ್ತಾ ಇಲ್ಲ. ಆಬ್ವಿಯಸ್ಲಿ ಮೋಸ್ಟ್ ಫ್ರೀಕ್ವೆಂಟೆಡ್ ಸರ್ಚಲ್ಲಿ ಅವ್ರ ಹೆಸರೇ ಇರುತ್ತಲ್ಲ. ಸೊ ಅದು ಎಲ್ಲ ಪ್ರಾಬ್ಲಮ್ ಆಗೋಕ್ಕೆ ಶುರುವಾಯಿತು. ಸೊ ಒಂದಿನ ಶುಗರ್ ಫ್ಯಾಕ್ಟ್ರಿ ಅಂತ ಒಂದು ನನ್ನ ಲಾಸ್ಟ್ ಮೂವಿ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಮಾಡಿದ್ದೆ. ಸೊ ಅವಾಗ ಮೊದಲನೇದಾಗಿ ಇವರು ರಂಗಾಯಣ ರಘು ಸರ್ ಫಸ್ಟ್ ಹೇಳಿದ್ರು, ಹಿ ಬಿಲೀವ್ಸ್ ಇನ್ ಆಲ್ ದಿಸ್ ನ್ಯೂಮರಾಲಜಿ ಅಂತ. ಸೊ ಸುಮ್ಮನೆ ಈಗ ಕೂತಿದ್ರು, ಮಗ ಏನಿದು ನನ್ನ ನಂಬರೆಲ್ಲ ಹೇಳ್ಬೇಕು, ಶಿಲ್ಪ ಸೂಟ್ ಆಗಲ್ಲ ಅಂತ. ನಾನು ಅವಾಗಲೇ ಆಲ್ರೆಡಿ ಯೋಚನೆ ಮಾಡಿದ್ದೆ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ಮಾಡೋಣ ಅಂತ ಹೇಳಿ. ಬಟ್ ದೆನ್ ಐ ಗಾಟ್ ಟು ನೋ, ನಂದು ನ್ಯೂಮರಾಲಜಿ ಪ್ರಕಾರ ನೋಡಿದ್ರೆ ನನ್ನ ನಂಬರ್ಗೂ ಆ ಹೆಸರಿಗೂ ಸಂಬಂಧ ಇಲ್ಲ, ಅಂದರೆ ಅದು ಮ್ಯಾಚ್ ಆಗಲ್ಲ ಅಂತ ಗೊತ್ತಾಯಿತು. ಸೊ ಒಂದಿನ ಬೇರೆಯವ್ರ ಹತ್ರ ಹೋಗಿ ಹೇಳಿದೆ. ಸೊ ಅವರು ಅದೇ ಹೇಳಿದ್ರು, ಇದು ಹೆಸರು ನಿಮ್ದು ಆ್ಯಕ್ಚುಲಿ ತುಂಬ ರಾಂಗ್ ಆಗಿತ್ತು, ಇದು ಸೂಟ್ ಆಗಲ್ಲ ಅಂತ. ಒಳ್ಳೆ ಟೈಮ್ ಅಂತ ಹೇಳಿಬಿಟ್ಟು ರುಹಾನಿ ಅಂತ ಚೇಂಜ್ ಮಾಡಿದೆ. ರುಹಾನಿ ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಐ ವಾಂಟೆಡ್ ಟು ಕೀಪ್ ಇಟ್ ವೆರಿ ಯೂನೀಕ್. ಅಂದರೆ ರುಹಾನಿ ಅಂತ ಹೇಳಿದ ತಕ್ಷಣ ಓಕೆ, ಸಮಥಿಂಗ್ ಡಿಫ್ರೆಂಟ್, ಬಿಕಾಸ್ ಯಾರು ರುಹಾನಿ ಅಂತ ಯಾರು ಇಂಟ್ರೆಸ್ಟೆಡ್ ಇಲ್ಲ. ಆಮೇಲೆ ರುಹಾನಿ ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟ್ ನನ್ನದೇ ಡೀಟೇಲ್ಸ್ ಬರುತ್ತೆ. ಸೊ ಹಾಗಾಗಿ ರುಹಾನಿ ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಅದೇನು ಪಂಜಾಬಿ? ರುಹಾನಿ ಮೋಸ್ಟ್ಲಿ ಅದು ಪಂಜಾಬಿ ಹೆಸರು. ಇಲ್ಲಿ ಯಾರು ರುಹಾನಿ ಅಂತ ಇಟ್ಕೊಳ್ಳಲ್ಲ, ಬಟ್ ಪಂಜಾಬಿ ಆ ಕಡೆ ಪಂಜಾಬ್ ಕನ್ನಡದಲ್ಲಿ ರುಹಾನಿ ಅಂತ ಹೇಳಿದರೆ ಇಟ್ಸ್ ಸ್ಪಿರಿಚುವಲ್ ಡಿವೈನ್ ಅಂತ ಬರುತ್ತೆ, ಆ ಥರ ಬರುತ್ತೆ ಅರ್ಥ. ಓಕೆ, ಈಗ ನಿಮ್ಮ ಹೆಸರಿನ ಒಂದು ರಹಸ್ಯ ಗೊತ್ತಾಯಿತು. ತಾವು ಸಾಕಷ್ಟು ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದಿರಿ. ಸೊ ಮೊದಲನೇದಾಗಿ ಅಂದರೆ ನೀವು ಫಸ್ಟು ಸಿನಿಮಾಕ್ಕೆ ಬಂದರೆ ಸೀರಿಯಲ್ಗೆ ಬಂದರೆ? ಇಲ್ಲ, ನಾನು ಮೊದಲನೇದಾಗಿ ಬಂದಿದ್ದು ಸೀರಿಯಲ್ಗೆ 2017. ಪ್ರದೀಪ್ ಮತ್ತು ಪ್ರಕಾಶ್ ಬೆಲ್ವಾಡಿಸ್ ಪ್ರೊಡಕ್ಷನ್ ಅವ್ರ ಫ್ಯಾಮಿಲಿ ಥ್ರೂ ನಾನು ಇಂಡಸ್ಟ್ರಿಗೆ ಬಂದಿದ್ದು. 2 ಕನಸು ಅಂತ ಸ್ಟಾರ್ಸ್ ವರ್ಲ್ಡ್ 2017-18 ಮಾಡಿದ್ದು ನಾವು. ಸೊ ಅದ್ರಲ್ಲಿ ನಾನು ಇಡೀ ಎಂಟೈರ್ ಫ್ಯಾಮಿಲಿ, ಬೆಲ್ವಾಡಿಸ್ ಫ್ಯಾಮಿಲಿ ಎಲ್ಲರೂ ಅದರಲ್ಲಿ ಆ್ಯಕ್ಟರ್ಸ್ ಇದ್ದರು. ಅವಾಗ ಇನ್ಫ್ಯಾಕ್ಟ್ ನಮ್ಮ ಪ್ರಣಯರಾಜ್ ಶ್ರೀನಾಥ್ ಸರ್ ವಾಸ್ ಪ್ಲೇಯಿಂಗ್ ಮೈ ತಾತ ರೋಲ್. ಆಮೇಲೆ ಸುನಿಲ್ ಪುರಾಣಿಕ್ ಸರ್, ನಾಗೇಶ್ ಸರ್, ಆಮೇಲೆ ಸುಧಾ ಬೆಲ್ವಾಡಿ ಮ್ಯಾಮ್, ಆಮೇಲೆ ಪುಷ್ಪ ಬೆಲ್ವಾಡಿ ಮ್ಯಾಮ್, ಅವ್ರದ್ದು ಎಂಟೈರ್ ಫ್ಯಾಮಿಲಿ ಇತ್ತು. ಅದು ದಟ್ ವಾಸ್ ಮೈ ಫಸ್ಟ್ ಸೀರಿಯಲ್. ನಾನು ಸೀರಿಯಲ್ ಅಂತ ಮಾಡಿದ್ದು. ಮೂವಿ ಅಂತ ನಾನು ಫಸ್ಟ್ ಮಾಡಿದ್ದು ಗಿರ್ಗಿಟ್ ಅಂತ, ರೂಪೇಶ್ ಶೆಟ್ಟಿ, ದಿಸ್ ಬಿಗ್ ಬಾಸ್ ವಿನ್ನರ್. ಅವ್ರು ಬಿಗ್ ಬಾಸ್ಗೆ ಹೋಗಿದ್ದು ಕೂಡ ಗಿರ್ಗಿಟ್ ಮೂವಿ ಮುಖಾಂತರನೇ. ದಟ್ ವಾಸ್ ಮೈ ಫಸ್ಟ್ ಮೂವಿ. ಇಂಡಸ್ಟ್ರಿ ಫಸ್ಟ್ ಬಂದಿದ್ದಂತೆ ಸೀರಿಯಲ್. ಈಗ ತಾವು ಎಷ್ಟು ಸಿನಿಮಾಗಳನ್ನು ಮಾಡಿದಿರಿ? ಎಸ್, ನಂದು ಸೀರಿಯಲ್ ನೋಡಿದ್ರೆ ಇದು ನನ್ನ 5ನೇ ಸೀರಿಯಲ್. ಸಿನಿಮಾದಲ್ಲಿ ನಂದು ಫಸ್ಟ್ ಬಿಗ್ ಸ್ಕ್ರೀನ್ ಅಪಿಯರೆನ್ಸ್ ಅಂದರೆ ಗಿರ್ಗಿಟ್. ದಟ್ ವಾಸ್ ಅ ಬ್ಲಾಕ್ ಬಸ್ಟರ್ ಹಿಟ್. ಆಲ್ಮೋಸ್ಟ್ ಒಂದು 300-350 ದಿನ, ಅಂದರೆ ಆಲ್ಮೋಸ್ಟ್ 1 ವರ್ಷನೇ ಓಡಿದೆ. ಬಟ್ ಅದು ಲಾಕ್ಡೌನ್ ಟೈಮಲ್ಲಿ ಆಗಿರೋ ಕಾರಣ ಒಂದು ಸ್ವಲ್ಪ ಥಿಯೇಟರ್ಸ್ ಎಲ್ಲ ಕ್ಲೋಸ್ ಆಗೋಕ್ಕೆ ಶುರುವಾಯಿತು ಅಂತ ಹೇಳಿಬಿಟ್ಟು ಅದು ಕ್ಲೋಸ್ ಆಯಿತು. ಇಲ್ಲಾಂದರೆ ಅದು ಚೆನ್ನಾಗಿ ಓಡ್ತಿತ್ತು. 15 ಕಂಟ್ರಿಯಲ್ಲಿ ರಿಲೀಸ್ ಮಾಡಿದ್ವಿ ಮೂವಿ. ಆ್ಯಂಡ್ ಫಸ್ಟ್ ರುಹಾನಿ ಶೆಟ್ಟಿ ಅವರು ಇಂಟರ್ನ್ಯಾಷನಲ್ ಬೆಂಗಳೂರಲ್ಲೂ ಓಡಿಸಿದ್ವಿ ನಾವು ಮೂವಿನ. ತುಂಬ ಚೆನ್ನಾಗಿ ಓಡಿತ್ತು. ರೆಸ್ಪಾನ್ಸ್ ಬೆಂಗಳೂರು ತುಂಬ ಚೆನ್ನಾಗಿತ್ತು. ಇಲ್ಲಿ ನಾಟ್ ಬಿಲೀವ್, ಇವತ್ತು ಯಾರಾದರೂ ಕೇಳಿಬಿಡಿ, ನಮಗೆ ಬೆಂಗಳೂರಲ್ಲಿ ಜಾಕ್ ಮಂಜು ಸರ್ ಒಂದು ಶೋ ಕೊಟ್ಟಿದ್ರು. ಅಂದರೆ ಎಲ್ಲ ಕಡೆ ಇಷ್ಟೊಂದು ಚೆನ್ನಾಗಿ ಓಡ್ತಾ ಇದೆಯಲ್ಲ. ಆದರೆ ಆ ಟೈಮಲ್ಲಿ ಸಾಹೋ ರಿಲೀಸ್ ಆಗಿತ್ತು, ಪ್ರಭಾಸ್ ಅವ್ರದ್ದು. ಸೊ ಪ್ರಭಾಸ್ ಸಾಹೋ ಎದುರುಗಡೆ ನಮ್ಮದೊಂದು ಮೂವಿ ಈ ಥರ ಓಡ್ತಾ ಇದೆ ಅಂತ ಹೇಳಿದಾಗ ನಮ್ಗೆ ಕಾಲ್ ಬಂದು ಈ ಥರ, ಓಕೆ ನಾವು ಒಂದು ಶೋ ಕೊಡ್ತೀವಿ ಬೆಂಗಳೂರಲ್ಲಿ ಮಾಡಿ ಅಂತ. ಸೊ ಫಸ್ಟ್ ಡೇ ನಮ್ಗೆ ಒಂದು ಶೋ ಸಿಕ್ಕಿತ್ತು. ಆಫ್ಟರ್ ಸೀಯಿಂಗ್ ಫಸ್ಟ್ ಇದು ಒಂದು ಶೋದು ರೆಸ್ಪಾನ್ಸ್ ನೋಡ್ಬಿಟ್ಟು ನಮಗೆ ಸೆಕೆಂಡ್ ಡೇಗೆ ಬೆಂಗಳೂರಲ್ಲಿ 23 ಶೋ ಕೊಟ್ಟಿದ್ರು. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಮೂವಿ. ಅದಾದ ನಂತರ ಕನ್ನಡದಲ್ಲಿ ನ್ಯೂರಾನ್ ಅಂತ ನಂದು ಫಸ್ಟ್ ಮೂವಿ ಕನ್ನಡದಲ್ಲಿ, ಸೈನ್ಸ್ ಫಿಕ್ಷನ್. ವಿಕಾಸ್ ಪುಷ್ಪಗಿರಿ ಅಂತ ಇವಾಗಲೂ ರೀಸೆಂಟಾಗಿ ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಮಾಡಿದ್ರು. ಹಿ ವಾಸ್ ದ ಡೈರೆಕ್ಟರ್, ಅವ್ರ ಫಸ್ಟ್ ಪ್ರೊಡಕ್ಷನ್. ಮತ್ತು ನೆಕ್ಸ್ಟ್ ನಾನು 100 ಅಂತ ಮಾಡಿದೆ, ರಮೇಶ್ ಅರವಿಂದ್ ಸರ್ ಜೊತೆ. ಹೌದು, ಒನ್ ಆಫ್ ದ ಹೀರೋಯಿನ್ ಅದರಲ್ಲಿ. ಗಿರ್ಗಿಟಲ್ಲಿ ಮೇನ್ ಲೀಡ್ ನಾನೇ ಮಾಡಿದ್ದು. ಆಮೇಲೆ ನ್ಯೂರೋನಲ್ಲಿ ಐ ವಾಸ್ ಒನ್ ಆಫ್ ದ ಲೀಡ್. 3 ಜನ ನಾವು ಹೀರೋಯಿನ್ಸ್ ಇದ್ವಿ ಅದರಲ್ಲಿ. ಆಮೇಲೆ 100ಅಲ್ಲಿ ಐ ಪ್ಲೇಡ್ ಅ ಕಾಪ್ ರೋಲ್ ಅಲಾಂಗ್ ವಿತ್ ರಮೇಶ್ ಅರವಿಂದ್ ಸರ್. ಆಮೇಲೆ ನೆಕ್ಸ್ಟ್ ಮಾಡಿರೋದು ನಾನು
ಶುಗರ್ ಫ್ಯಾಕ್ಟ್ರಿ ಆಗಿ ಒನ್ ಆಫ್ ದ ಲೀಡ್, ಅದೇ ಲಾಸ್ಟ್ ರಿಲೀಸ್ ನಂದು ಡಾರ್ಲಿಂಗ್ ಕೃಷ್ಣ ಜೊತೆ. ಆಮೇಲೆ ಇವಾಗ ನನ್ನ ಮುಂದಿನ ರಿಲೀಸ್ ಬಂದ್ಬಿಟ್ಟು 90 ml ಅಂತ, 90 ml. ಹಾಗೆ ಇನ್ನೊಂದು ಬರ್ಮಾ ಅಂತ ಒಂದು ಚಿತ್ರಕ್ಕೆ ನಾನು ಶೂಟಿಂಗ್ ಮಾಡ್ತಾ ಇದ್ದೆ, ಅದು ಕಾರಣಾಂತರಗಳಿಂದ ಸ್ಟಾಪ್ ಆಗಿದೆ. ಯಾವಾಗ ವಾಪಸ್ ಶೆಡ್ಯೂಲ್ ಮಾಡ್ತಾರೆ ಗೊತ್ತಿಲ್ಲ. ಚೇತನ್ ಕುಮಾರ್ ಸರ್, ಜೇಮ್ಸ್ ಮೂವಿ ಡೈರೆಕ್ಟರ್, ಅವರು ಚೇತನ್ ಸರ್ ಮಾಡ್ತಾರೆ. ಸೊ ಸೀರಿಯಲ್ ಇದು ಸಾಮಾನ್ಯವಾಗಿ ತಾವು ಯಾವ್ಯಾವ ಮಾಡಿದ್ರಿ? ಸೀರಿಯಲ್ ಅಂತೂ ಮೊದಲನೇದಾಗಿ 2 ಕನಸು ಅಂತ, ಆಮೇಲೆ 2ನೇದು ನಾನು ಮಾಡಿದ್ದು ರಾಜಾರಾಣಿ ಫೋಕಾಲ ಸೂಪರ್ ಮಾಡಿದ್ದು, ಆಮೇಲೆ 3ನೇದು ಮರಳಿ ಮನಸ್ಸಾಗಿದೆ ಅಂತ ಸ್ಟಾರ್ಟ್ ಅಗೇನ್. ಅದಾದ ನಂತರ ನಾನೊಂದು 2.5 ವರ್ಷ ಬ್ರೇಕ್ ಕೊಟ್ಟಿದ್ದೆ ಸೀರಿಯಲ್ಗೆ. ನನಗೆ ಇನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು 2.5 ವರ್ಷ ಬ್ರೇಕ್ ಕೊಟ್ಟಿದ್ದೆ. ಸೊ 2.5 ವರ್ಷ ಬ್ರೇಕ್ ಆದ ನಂತರ ನಾನು ಝೀಗೆ ಬಂದೆ ಲಾಸ್ಟ್ ಇಯರ್. ನಾನಿನ್ನ ಬಿಡಲಾರೆ ಅಂತ ಮಾಯಾ ಕ್ಯಾರೆಕ್ಟರ್ ವಿಚ್ ಇಸ್ ವೆರಿ ಪಾಪ್ಯುಲರ್. ಅದಾದ ನಂತರ ನಾವು ಡೂಯಿಂಗ್ ದಿಸ್. ಮೇಡಮ್ ಅವರೇ, ಈಗ ಸೀರಿಯಲ್ಲು ಮಾಡಿದ್ರಿ, ಸಿನಿಮಾನು ಮಾಡಿದ್ರಿ, ನಿಮಗೆ ಇದರಲ್ಲಿ ವ್ಯತ್ಯಾಸ ಏನು ಕಾಣಿಸುತ್ತೆ? ವ್ಯತ್ಯಾಸ ಅಂತ ಹೇಳಿದ್ರೆ ಸರ್, ನನಗೆ ಕೆಲವೊಂದು ಸಲ ನೋಡಿದಾಗ ನಮ್ಮ TV ಇವಾಗ ಸ್ಪೆಷಲಿ ನಾನು ಯಾವುದನ್ನೂ ದೂರ್ತಾ ಇರೋದಲ್ಲ ನಮ್ಮ ಇಂಡಸ್ಟ್ರಿನ, ಬಟ್ ನನಗೆ ಕೆಲವೊಂದು ಸಲ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ಟೆಲಿವಿಷನ್ ಇಸ್ ಬೆಟರ್ ದ್ಯಾನ್ ಬಿಗ್ ಸ್ಕ್ರೀನ್ ಅಂತ ಅನ್ಸುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನಾನು ಒನ್ ಮೋರ್ ಬಿಗ್ಗೆಸ್ಟ್ ರೀಸನ್ ಐ ಕೇಮ್ ಬ್ಯಾಕ್ ಟು ಟೆಲಿವಿಷನ್ ಯಾಕಂದರೆ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಯಾಕಂದರೆ ನಾನು 2 ವರ್ಷ ಬ್ರೇಕ್ ಕೊಟ್ಟಿದ್ದಾಗ ಐ ವಾಸ್ ಡೂಯಿಂಗ್ ಸಮ್ ಪ್ರಾಜೆಕ್ಟ್ಸ್ ಆಗ್ತಿದ್ರೆ ಇರ್ತಾರಲ್ಲ. ಬಟ್ ನಾನು ಅಪ್ಪ ಅಮ್ಮ ಇರೋದು ಮಂಗಳೂರಲ್ಲಿ, ನಾನಿರೋದು ಬೆಂಗಳೂರಲ್ಲಿ. ಸೊ ಅವ್ರಿಗೆ ದಿನಾರ ನನ್ನ TV ನೋಡಿ ಅಭ್ಯಾಸ ಆಗಿಬಿಟ್ಟಿತ್ತು. ಸೊ ದೇ ಸೋ ಯೂಸ್ ಟು ಸೀಯಿಂಗ್ ಮಿ ಎವ್ರಿ ಡೇ. ಇರುತ್ತಲ್ಲ ಆ ದಿನ ಒಂದು 9 ಗಂಟೆ 9:30 ದಿನ ಮಗಳನ್ನ ನೋಡ್ಬೋದು TV ಅಂತ ಹೇಳ್ಬಿಟ್ಟು. ಸೊ ಆ 2 ವರ್ಷ ಬ್ರೇಕ್ ಕೊಟ್ಟಿದ್ದಾಗ ಹೇಳಿದರು, ಇಲ್ಲ ಎಲ್ಲರೂ ಮೂವಿ ಮಾಡಿದ್ರೆ ಏನಾಗುತ್ತೆ ಅಂದರೆ, 1 ವರ್ಷ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿರ್ತೀರ, ಥಿಯೇಟ್ರ್ ಜನ ಎಷ್ಟು ಸಲ ಹೋಗಿ ನೋಡ್ತಾರೆ. ಪಾಪ್ಯುಲಾರಿಟಿ ವೈಸ್ ಚೆಕ್ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಸೀರಿಯಲ್ ನೀವು ಜಾಸ್ತಿ ಬೇಗ ಜನಗಳು ಕನೆಕ್ಟ್ ಆಗ್ತೀರಾ ಅಂತ ಒಂದು ನನಗೆ ಅನಿಸುತ್ತೆ. ಆ್ಯಂಡ್ ಇವಾಗ ನೋಡಿ ಮೂವಿ ರಿಲೀಸ್ ಆಗುತ್ತೆ, ಕೆಲವೊಂದು ಸಲ ಕಾರಣಾಂತರಗಳಿಂದ ಥಿಯೇಟ್ರ್ಗಳು ಸಿಗಲ್ಲ, ಶೋಸ್ಗಳು ಸಿಗಲ್ಲ, ಮೂವಿ ಹೋಗ್ಬಿಡುತ್ತೆ. ಜನ ಒಂದು ಸಲ ಬಂದು ನೋಡಿದ್ರೆ ದೊಡ್ಡ ವಿಷಯ ಇವಾಗ ಕನ್ನಡ ಚಿತ್ರಗಳನ್ನ. ಹಾಗಾಗಿ ಕಂಪೇರ್ ಟು ದ್ಯಾಟ್ ಟೆಲಿವಿಷನ್ ಇಸ್ ಬೆಟರ್. ದಿನ ಜನ ನೋಡ್ತಾರೆ, ನಾವು ಜನಕ್ಕೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ಬೋದು. ಅಪ್ಪ ಅಮ್ಮನೂ ಇಷ್ಟಪಡ್ತಾರೆ ಅದನ್ನು. ಸೊ ಲೈಕ್ ಓಕೆ ಮೇಡಮ್, ಈ ಸೀರಿಯಲ್ಲು ಅಥವಾ ಸಿನಿಮಾ ಈ ಇಂಡಸ್ಟ್ರಿ ಬಿಟ್ಟು ಬೇರೆ ಯಾವುದಾದ್ರೂ ತಾವು ಅಂದರೆ ಬಿಸ್ನೆಸ್ ಇರ್ಬೋದು ಅಥವಾ ಆ ಥರದಲ್ಲಿ ಏನಾದರೂ ತಾವು ತೊಡಗಿಸ್ಕೊಂಡಿದ್ದೀರಾ, ಹೇಗೆ? ಹೌದು, ನಾನು 2 ವರ್ಷ ಆ್ಯಕ್ಚುಲಿ ಬ್ರೇಕ್ ಕೊಟ್ಟಿದ್ದಾಗ ನಾನು ಬುಟೀಕ್ ಮಾಡಿದ್ದೆ, ಜೇಡ್ ಅಂತ, ಜಯನಗರ್ 4th ಬ್ಲಾಕಲ್ಲಿ, ಕೂಲ್ ಜಾಯಿಂಟ್ ಆಪೋಸಿಟಲ್ಲಿ ಮಾಡಿದ್ದೆ. ಬಟ್ ದೆನ್ ಕಾರಣಾಂತರಗಳಿಂದ ಅದೊಂದು 1.5 ವರ್ಷ ಆದಮೇಲೆ ಕ್ಲೋಸ್ ಮಾಡಿದೆ. ಬಟ್ ಐ ಹ್ಯಾವ್ ಶಿಫ್ಟೆಡ್ ಎವ್ರಿಥಿಂಗ್ ಟು ಮ್ಯಾಂಗ್ಳೂರ್. ಸೊ ನಾನು ಮಂಗಳೂರಲ್ಲಿ ಅದನ್ನು ಮತ್ತೆ ಓಪನ್ ಮಾಡೋಣ ಅಂತ ಹೇಳಿ ಹಾಗೆ ಐಟಮ್ಸ್ಗಳನ್ನ ಹಾಗೆ ಶಿಫ್ಟ್ ಮಾಡಿದ್ದೀವಿ. ಬಿಕಾಸ್ ರೆಂಟ್ ವಾಸ್ ಟೂ ಹೈ. ಅಂದರೆ ಕೆಲವೊಂದು ಸಲ ನಮಗೆ ಏನು ಗೊತ್ತು, ಪ್ಲ್ಯಾನಿಂಗ್ಗಳು ಎಡ್ವರ್ಟ್ ಆಗಿಬಿಡುತ್ತೆ. ಹೇಗೆಂದರೆ ನಂದಲ್ಲಿ ರೆಂಟೇ ಬಂದುಬಿಟ್ಟು 1.5 ಲಕ್ಷ ಆಯಿತು ತಿಂಗಳಿಗೆ. ಆಮೇಲೆ ಅಗೇನ್ ಸ್ಟಾಫ್ಗಳದ್ದು ಅದು ಇದು ಅಂತೆಲ್ಲ ಹೇಳಿ ನಾವೇನು ಅಂದ್ಕೊಂಡು, ಜಯನಗರ್ 4th ಬ್ಲಾಕ್ ಇಸ್ ಅ ಮೇನ್ ಹಬ್ ಅಲ್ವಾ, ಬಟ್ಟೆ ಇದಕ್ಕೆಲ್ಲ. ಸೊ ಅದು ಬೆಟರ್ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಫಾರ್ ಸಮ್ ರೀಸನ್ ಇಟ್ ಡಿಂಟ್ ವರ್ಕ್ಔಟ್. ಅಂದರೆ ನನಗೆ ಲಾಸ್ ಅಂತಲ್ಲ, ಬಟ್ ಬಂದಿರೋ ದುಡ್ಡು ಅಲ್ಲೇ ರೊಟೇಟ್ ಆಗ್ತಾಯಿತ್ತು. ಲೈಕ್ ಅದೇ ಹೇಳಿದ ಹಾಗೆ ದೊಡ್ಡ ಅಮೌಂಟ್ ರೆಂಟು ಅದೆಲ್ಲ ಆಗಬೇಕಾದ್ರೆ. ಸೊ ಐ ಥಾಟ್ ಓಕೆ, ಸದ್ಯಕ್ಕೆ ಇದು ಬೇಡ, ಶಿಫ್ಟ್ ಟು ಮ್ಯಾಂಗ್ಳೂರ್ ಅಂತ. ಒಂದಿಷ್ಟು ಲಾಸ್ ಆಗಿದೆ, ಬಟ್ ಸ್ಟಿಲ್ ಇಟ್ಸ್ ಓಕೆ. ಇಟ್ಸ್ ಲೈಕ್ ಇಟ್ ವಾಸ್ ಲೈಕ್ ಎ ಲರ್ನಿಂಗ್ ಲೆಸನ್ ಫಾರ್ ಮಿ. ಇನ್ನೊಂದಿಷ್ಟು ಅಂದರೆ ನಾನು ತುಂಬ ಅದು ಇನ್ವೆಸ್ಟ್ ಮಾಡಿದ್ದೆ. ಸೊ ನೆಕ್ಸ್ಟ್ ಮಾಡ್ಬೇಕಾದ್ರೆ ಇವಾಗ ಬುದ್ಧಿ ಬಂದಿದೆ, ಶಾಪ್ಗಳಿಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಬಾರ್ದು, ಇಂಟೀರಿಯರ್ಗೆ ಸ್ಪೆಷಲಿ. ಬಿಕಾಸ್ ನೀವು ಶಾಪ್ ಬಿಟ್ಟು ಹೋದಾಗ ಅದೆಲ್ಲ ಹೊಡೆದು ಹಾಕಿ ಮೂಲೆ ಹಾಕಬೇಕು ಅಂತ ಹೇಳಿದ್ರು. ಮೇಡಮ್ ಅವರೇ, ನಿಮಗೆ ಅಂದರೆ ಮಂಗಳೂರು ಆ ಕಡೆ ಇದಿದ್ದಾಗ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದಿತ್ತು. ಆದರೆ ತಾವು ಯಾಕೆ ಈ ಕಲೆ ಅನ್ನೋದನ್ನು, ಆ್ಯಕ್ಟಿಂಗ್ ಅಥವಾ ಸೀರಿಯಲ್ಲು ಸಿನಿಮಾ ಅಂತ ತಾವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಇಲ್ಲ, ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾನು 8th 9th 10th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಐಕೆ ಬಳುವರ್ ಅಂತ ಅವರ ಅಣ್ಣ ಕೂಡ ಹಿ ವಾಸ್ ಅ ಫೇಮಸ್ ರೈಟರ್ ಎಲ್ಲ ಅವಾಗ. ಸೊ ನಾನು ಅವರ ಡ್ರಾಮಾ ಟೀಮಲ್ಲಿದ್ದೆ. ಸೊ ಹಾಗಾಗಿ ನಾವು ಅವಾಗಲೇ ಯೂಸ್ ಟು ಗಿವ್ ಶೋಸ್. ನಾವು ಪುತ್ತೂರಲ್ಲಿ ನಾನು ಕಲ್ತಿರೋದು, ನನ್ನ ಕಾಲೇಜ್ ಒಂದು ಡಿಪ್ಲೊಮಾ ಪುತ್ತೂರಲ್ಲಿ ಹೋಗಿದ್ದು. ನಾನು ಆಮೇಲೆ ಮಂಗಳೂರು ಬಂದು ಇಂಜಿನಿಯರಿಂಗ್ಗೆ. ಬಟ್ 8th 9th 10th ಇರಬೇಕಾದ್ರೆ 3 ವರ್ಷ ಕೂಡ ನಾವು ಬೆಂಗಳೂರು, ಶಿವಮೊಗ್ಗ, ಮಂಡ್ಯ, ಮೈಸೂರು ಆ ಥರ ಎಲ್ಲ ಶೋಸ್ ಎಲ್ಲ ಕೊಡ್ತಾ ಇದ್ವಿ. ಐ ಥಿಂಕ್ ಆವಾಗಲೇ ಅನಿಸುತ್ತೆ ನನಗೆ ಐ ಗಾಟ್ ಇಂಟ್ರೆಸ್ಟ್ ಇನ್ ದಿಸ್ ಆ್ಯಕ್ಟಿಂಗ್ ಅದೆಲ್ಲ. ಆ್ಯಂಡ್ ಯು ವಾಸ್ ಮೈ ಡ್ಯಾಡ್ಸ್ ಕಲೀಗ್ ಆಲ್ಸೋ. ನಮ್ಮ ಅಪ್ಪ BSNL ವರ್ಕ್ ಮಾಡ್ತಿದ್ವಿ, ಬಿಕಾಸ್ ಮೊಬೈಲ್ ಸೆಕ್ಷನ್ ಹೆಡ್. ಸೊ ಹಾಗಾಗಿ ನಮ್ಮ ಹಳೆ ನೇಬರ್ ಕೂಡ ಅವರು. ಹಾಗೆ ನಮ್ಮ ಸ್ಕೂಲ್ಗೆ ಅವರ ಟೀಮ್ ಬರ್ತಾಯಿತ್ತು. ಅಂದರೆ ಅವರೊಂದಿಷ್ಟು ಡ್ರಾಮಾಸ್ಗಳನ್ನ ಇದು ಮಾಡಿ ಸಿಕ್ಕಾಪಟ್ಟೆ ನಮಗೆ ಅವಾಗ ಅವಾರ್ಡ್ಸ್ ಎಲ್ಲ ಬಂದಿತ್ತು. ಎಲ್ಲ ಕಡೆ ನಮಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಸೊ ಆವಾಗಲೇ ಜನ ಗುರುತಿಸ್ತಾ ಇದ್ರು. ಸೊ ಐ ಥಿಂಕ್ ಆವಾಗಲೇ ನನಗೊಂದು ಆಸೆ ಇತ್ತು. ನನ್ನ ಪೇರೆಂಟ್ಸ್ ಹತ್ರನೂ ಹೇಳ್ತಾ ಇದ್ದೆ, ನಾನು ಇಂಜಿನಿಯರಿಂಗ್ ಮಾಡಿದ್ಮೇಲೂ ಕೂಡ ಐ ವಾಂಟ್ ಟು ಕಮ್ ಬ್ಯಾಕ್ ಟು ದಿಸ್ ಆ್ಯಕ್ಟಿಂಗ್ ಫೀಲ್ಡ್. ಐ ವಾಂಟ್ ಟು ಚೂಸ್ ಆ್ಯಕ್ಟಿಂಗ್ ಆ್ಯಸ್ ಮೈ ಪ್ರೊಫೆಷನ್ ಅಂತ ಹೇಳಿದ್ದೆ. ಸೊ ತಾವು ನಾನು ನೋಡಿದೆ ನಮ್ಮ ಇದರಲ್ಲಿ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಿ, ಸಿಂಗಿಂಗು ಆ ಥರ ಇದೆ.
ಐ ಆಮ್ ಅ ವೆರಿ ಗುಡ್ ಸಿಂಗರ್. ಐ ಕ್ಯಾನ್ ಸಿಂಗ್ ವೆಲ್. ಸುಮಾರು ಜನ ಗೊತ್ತಿರಲಿಲ್ಲ, ಬಟ್ ನಾನು ಹಾಡ್ಬಿಟ್ರೆ ಎಲ್ಲರೂ ಒಂಥರ ಪರವಾಗಿಲ್ಲ ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ. ಒಂದು ಝಲಕ್ಕು ನೋಡ್ಬೋದು. ಖಂಡಿತ ಹೆಂಗಿದ್ರು ಇಲ್ಲ ರೋಹನ್. ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಇವಾಗ ನಮ್ಮ ಡೈರೆಕ್ಟರ್ ಓಡಿಸ್ಬಿಡ್ತಾರೆ ಇವಾಗ ಹಾಡಿಲ್ಲ ಅಂದರೆ, ಐ ಮೀನ್ ಹಾಡಿದ್ರೆ. ಸೊ ಹಾಗಾಗಿ ಒಂದು ಸಣ್ಣ ಝಲಕ್ಕೆ, ಒಂದು ಜಾಸ್ತಿ ಏನು ಅಂತೇನಿಲ್ಲ. ಏನು ಯಾವ ಸಾಂಗ್ ಹೇಳಿ? ನಿಮ್ಗೆ ಇಷ್ಟ? ಬಿಕಾಸ್ ಐ ಗಾಟ್ ಇಟ್ ಫ್ರಮ್ ಮೈ ಮದರ್. ನಮ್ಮಮ್ಮ ಅವರು ಇವತ್ತಿಗೂ 7 o'clock 7:30 ಕಾಲ್ ಮಾಡಿದ್ರೆ ಅವ್ರು ಬ್ಯುಸಿ. ಅವ್ರು ಇವತ್ತಿಗೂ ಅವ್ರ ಹತ್ರ ತಾಳ ಇದೆ. ಅವ್ರು 7 ಗಂಟೆ 7:30ವರೆಗೂ ಭಜನೆ ಮಾಡ್ತಾರೆ. ಅವ್ರ ತಂದೆ ಭಜನೆ ಮಾಡಿಲ್ಲ ಅಂದರೆ ಮಕ್ಕಳಿಗೆ ಊಟ ಕೊಡ್ತಿರ್ಲಿಲ್ಲ ಅಂತ. ನಮ್ಮ ನಾವು ಅಷ್ಟೇ ದೇವ್ರ ಮುಂದೆ ಕೂತು ಸಂಜೆ ಇದು ನಮ್ಮ ಬಾಯ್ಪಟಲ ಆದಮೇಲೆ ಪೂಜೆ ಆ ಟೈಮ್ನಲ್ಲಿ ದೇವ್ರ ಮುಂದೆ ಕೂತು ಎಲ್ಲ ಮಕ್ಕಳು, ನಮ್ಮದು ಒಟ್ಟು ಕುಟುಂಬ ಆ ಥರ ಇದ್ದಾಗ ಎಲ್ಲರೂ ಕಂಪಲ್ಸರಿ ಭಜನೆ ಮಾಡಿ ಅದಾದಮೇಲೆ ಅದೇ ಅಭ್ಯಾಸ ನಮ್ಮಮ್ಮ ನಮಗೂ ಮಾಡಿಸ್ಬಿಟ್ರು. ಅವ್ರು ತಾಳ ಇವಾಗ ಏನು ಯೂಸ್ ಮಾಡ್ತಿದ್ದಾರಲ್ಲ, ಅದು ಇಷ್ಟಿಷ್ಟು ಚಿಕ್ಕ ಮಕ್ಕಳು ಇರೋ ಟೈಮಲ್ಲಿ ಯೂಸ್ ಮಾಡಿರೋ ತಾಳ ಇವತ್ತಿಗೂ ನಮ್ಮಮ್ಮ ಯೂಸ್ ಮಾಡ್ತಿದ್ದಾರೆ. ಸೊ ನನಗೋಸ್ಕರ ಇಲ್ಲದೆ ಹೋದ್ರೂ ಅಮ್ಮನ ಒಂದು ಆಶೀರ್ವಾದ ಏನಿದೆಯಲ್ಲ ಅದು ಕಲಿಸಿದಾರಲ್ಲ, ಅದೊಂದು ಸಣ್ಣ ಒಂದು ಜಲ. ಯಾವ ಸಾಂಗ್ ಹಾಡಲಿ? ಅದೇ ಭಜನೆ ಇರಲಿ. ಭಜನೆ ದೇವ್ರ ಬೇಡ ಅಲ್ಲ, ಈಗ ಈಗ ಅಮ್ಮ ಯಾವ್ದು ಇದು ಮಾಡಿದ್ರ ನೀವು ಅದನ್ನೇ ಹೇಳಿ. ನನಗೆ ಏನು ನರ್ವಸ್ ಇಲ್ಲ, ನೀವು ಚೆನ್ನಾಗಿ ಆಡ್ತೀರಿ ಅಂತ. ಅದೇ ನಾನು ಪ್ರಾಕ್ಟೀಸ್ ಮಾಡಿಲ್ಲ ಸಿಂಗಿಂಗ್ನ, ಬರುವಾಗ ಅದೇ ಈ ಥರ ಹೀಗೆ ನೋಡಿ ಕಲ್ತೀವಿ. ಓಕೆ, ಚಿಕ್ಕ ಲೈನ್ ಹಾಡ್ತೀನಿ. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮರಾದೆಗಾತು ಹಾಡುತ್ತಿಹಳು ಏನೋ ಮಾತು ರಾಧೆ ನಾಚುತ್ತಿದ್ದಳು. ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ಸಿಂಗರ್ ನೀವು. ಮುಂದಿನ ಸಲ ನಿಮ್ಮ ವಿಡಿಯೋ ಮಾಡೋ ನಂಗೊಂದು ಅವಕಾಶ ಸಿಕ್ಕಿದ್ರೆ, ನಿಮ್ಮ ಜೊತೆ ಒಂದು ವಿಡಿಯೋ ಶೇರ್ ಮಾಡುವಂತ ಅವಕಾಶ ಸಿಕ್ಕಿದೆ, ಈ ಥರ ಇಂಟರ್ವ್ಯೂ ಶೇರ್ ಮಾಡೋ ಸಿಕ್ಕಿದ್ರೆ ಅವಾಗ ಒಂದು ಖಂಡಿತವಾಗಿ ಒಂದು ಒಳ್ಳೆ. ಓಕೆ ಮೇಡಮ್, ಈಗ ಏನಿದೆ ಅಂತಂದ್ರೆ ಈ ತುಳುನಾಡು ಮತ್ತೆ ಈ ಇತ್ತಿತ್ತಾಗಿನ ಒಂದು ಸಿನಿಮಾಗಳು ನೋಡಿದಾಗ ಅದು ಕನ್ನಡನೇ, ಅದು ನಮ್ಮ ರಾಜ್ಯದ ಭಾಗನೇ, ಬಟ್ ಆ ಕಡೆ ಕಥೆಗಳು ಹೆಚ್ಚಿಗೆ ಸಿನಿಮಾಗಳು ಹಿಟ್ ಆಗ್ತಾ ಇದೆ. ಅದು ಇದನ್ನ ಹೇಗೆ ನಿಮ್ಮ ಇದರಲ್ಲಿ ಏನು ಆ ಯಶಸ್ಸು ಆಗಿದ್ದು ಅಂತ ನನಗೆ. ಐ ಥಿಂಕ್ ನಮ್ಮ ತುಳುನಾಡಲ್ಲಿ ಆ ಒಂದು ತುಳುನಾಡು ನೆಲದಲ್ಲಿ ಅಷ್ಟೊಂದು ವಿಷಯಗಳಿದೆ ಜನಗಳಿಗೆ ಗೊತ್ತಿಲ್ಲದಿರೋದು. ಅಂದರೆ ತುಳುನಾಡು ಬಗ್ಗೆ ನಾನು ಬಾರ್ನ್ ಆ್ಯಂಡ್ ವಾಟ್ ಆಫ್ ತುಳುನಾಡಿನವಳಾಗಿರೋ ಕಾರಣ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಕಾಂತಾರ, ಎಷ್ಟೋ ಜನಗಳಿಗೆ ಆ ಭೂತಕೋಲ ದೈವಾರಾಧನೆ ಏನು ಅಂತ ಗೊತ್ತಿರಲಿಲ್ಲ, ಭೂತಕೋಲ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಸೊ ಸುಮಾರು ವಿಷಯಗಳು ಗೊತ್ತಿಲ್ಲದಿರುವಂಥ ವಿಷಯಗಳು ಸುಮಾರಿದೆ. ಸುಮ್ಮನೆ ಯಾರೋ ಹೀಗೆ ಹೇಳೋದು ಕೇಳಿಸ್ಕೊಂಡಿರ್ತಾರೆ ಬಿಟ್ಟರೆ, ಈ ಥರ ಮೂವಿಯಲ್ಲಿ ತೋರಿಸಿದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ಯಾವ ಥರ ಇದೆ. ಅದು ಅವ್ರಿಗೆ ಇವಾಗ ರೆಗ್ಯುಲರ್ ಆಗಿ ಬೆಂಗಳೂರು ಆಗಿರ್ಬೋದು, ಈ ಕಡೆ ಇದು ನಾರ್ತಲ್ಲಿ ನೋಡೋಕ್ಕೆ ಸಿಗಲ್ಲ. ಹಾಗಾಗಿ ಐ ಥಿಂಕ್ ವಿ ಹ್ಯಾವ್ ಸೋ ಮೆನಿ ಅನ್ಟೋಲ್ಡ್ ಸ್ಟೋರೀಸ್. ಅಲ್ಲಿನ ಕಲ್ಚರ್ ಆಗಿರ್ಬೋದು, ಅಲ್ಲಿನ ಏನೋ ತುಳುನಾಡಿಂದು ಏನು ವಿಶೇಷತೆಗಳಿರ್ಬೋದು, ಅದನ್ನು ನಾವಿವಾಗ ಮೂವಿ ಮುಖಾಂತರ ಅದನ್ನು ಆಚೆ ತರ್ತಾ ಇರ್ಬೇಕಾದ್ರೆ ಜನಗಳಿಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಸೊ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಕೂಡ ಅಲ್ಲಿದ್ದು ವಿಷಯಗಳು. ಸೊ ಹಾಗಾಗಿ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ ನನಗೆ, ನಮ್ಮ ಮಂಗಳೂರು ಕಥೆಗಳು ಇಷ್ಟು ಚೆನ್ನಾಗಿ ಓಡ್ತಾ ಇರೋದಕ್ಕೆ. ಮೇಡಮ್, ಅಮ್ಮ ಅಪ್ಪ, ಯಾಕೆಂದರೆ ಪ್ರತಿಯೊಬ್ಬರ ಬದುಕಲ್ಲೂ ಅಮ್ಮ ಅಪ್ಪ ಅದಕ್ಕೆ ಸರಿ ಸಮನಾದಂಥ ಸಂಬಂಧವೂ ಇಲ್ಲ, ಶಬ್ದಗಳು ಇಲ್ಲ. ಏನು ಹೇಳಿದ್ರಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ? ಖಂಡಿತವಾಗ್ಲೂ ನಾನು ಅಪ್ಪ ಅಮ್ಮನಲ್ಲಿ ಯಾರು ಫೇವ್ರೇಟ್ ಅಂತ ಕೇಳ್ತೀರಾ ಅಂತ ಇಲ್ಲ, ಅಪ್ಪ ಅಮ್ಮನ ಬಗ್ಗೆ ಏನು ಹೇಳೋದು ಗೊತ್ತಿಲ್ಲ. ಬಿಕಾಸ್ ಐ ಆಮ್ ವೆರಿ ಲೈಕ್ ವೆನ್ ಇಟ್ ಕಮ್ಸ್ ಟು ಮೈ ಪೀಪಲ್ ಅಂದರೆ ಐ ಆಮ್ ವೆರಿ ವೆರಿ ಪ್ರೊಟೆಕ್ಟಿವ್. ನನ್ನ ಮನೇಲಿ ಯಾವಾಗೊಂಥರ ಮಗನ ಥರನೇ ಸಾಕಿದ್ದಾರೆ. ಮಗನ ಥರ ಅಂದರೆ ಅವ್ರಿಗೊಂಥರ ಧೈರ್ಯ, ನನ್ನ ಕಿವಿ ಮಗಳು ಒಂಥರ ನನ್ನ ಮಗನ ಥರ ಸ್ಥಾನ ತುಂಬ್ತಾಳೆ ಅಂತ. ಸೊ ನಾನು ಮತ್ತು ನಮ್ಮ ಅಕ್ಕ, ನನಗೂ ನಮ್ಮ ಅಕ್ಕನಿಗೆ 1 ವರ್ಷ ಡಿಫ್ರೆನ್ಸ್ ಅಷ್ಟೇ. ಸೊ ನಮ್ಮ ಮನೇಲಿ ಮುಂಚೆ ಎಲ್ಲ ಅಪ್ಪ ಯಾರು ಮಾತು ಕೇಳೋರು, ಎಷ್ಟು ಜನ ಮಕ್ಕಳು ಅಂದರೆ ಒಂದು ಹುಡುಗಿ ಒಂದು ಹುಡುಗ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಪ್ರೊಟೆಕ್ಟೆಡ್ ದಮ್ ಲೈಕ್ ಇದು ಏನದು ಸಣ್ಣ ನಾನು ಏನು ಮಾಡ್ಬೋದು ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಅವ್ರಿಗೆ ಯಾರೋ ನನಗೊಂದಿಷ್ಟು ಯಾರೋ ಏನೋ ಹೇಳೋ ಹಾಗಿಲ್ಲ. ಆಮೇಲೆ ಅವ್ರಿಗೆ ಏನೋ ಒಂದು ಇಷ್ಟ ಆದರೆ ಇಲ್ಲಿಂದ ಬೆಂಗಳೂರಿಂದ ಓಡೋಗಿ ದೊಡ್ಡ ದೊಡ್ಡ ಜಗಳ ಆಡಿರೋದೆಲ್ಲ ಇದೆ. ಸೊ ಹಾಗಾಗಿ ಅವ್ರ ಅಪ್ಪ ಅವ್ರ ಹತ್ರ ಏನು ಮಾತಾಡಬಾರ್ದು, ಏನು ಅಪ್ಪ ಅಮ್ಮನಿಗೆ ಏನಾದ್ರು ಆದರೂ ಒಳಗೆ ಹೇಳ್ಬಾರ್ದು, ಸಿಕ್ಕಾಪಟ್ಟಿದ್ದೀವಿ ಸೀನ್ ಮಾಡಿಬಿಡ್ತಾಳೆ ಅಂತ. ಇಲ್ಲ, ನನಗೆ ದೇ ಆರ್ ಎವ್ರಿಥಿಂಗ್ ಟು ಮಿ. ಬಿಕಾಸ್ ನನ್ನ ಅಪ್ಪ ಅಮ್ಮ ನನ್ನ ಅಕ್ಕ ಬಿಟ್ಟರೆ ಐ ಹ್ಯಾವ್ ನಥಿಂಗ್ ದೇ ಮೈ ವರ್ಲ್ಡ್. ಸೊ ಅವ್ರಿಗೋಸ್ಕರ ಏನೂ ಮೇಕಪ್ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ಆ್ಯಂಡ್
ಮೇ ಬಿ ಕೆಲವೊಂದು ಸಲ ಅನಿಸುತ್ತೆ ನಾವು ಸ್ವಲ್ಪ ಯಾವಾಗ ರಫ್ ಆ್ಯಂಡ್ ಟಫ್ ಆಗಿ ಮಾತಾಡ್ತೀವಲ್ಲ ದೇ ಥಿಂಕ್ ದಿಸ್ ಗರ್ಲ್ ಇಸ್ ನಾಟ್ ಮೇ ಬಿ ಇಮೋಷನ್ಲೆಸ್ ಅದು ಇಲ್ಲ ಅಂತ ಬಟ್ ಐ ಥಿಂಕ್ ಐ ಮೋಸ್ಟ್ ಎಮೋಷ್ನಲ್ ಪರ್ಸನ್ ಅಂತ ಅನಿಸುತ್ತೆ ಬಿಕಾಸ್ ಎವ್ರಿ ಸ್ಮಾಲ್ ಥಿಂಗ್ ಹರ್ಟ್ಸ್ ಮೀ ಸೊ ಹಾಗಾಗಿ ಯಾ ಐ ವಾಂಟ್ ದೆಮ್ ಟು ಬಿ ಹ್ಯಾಪಿ ಅಷ್ಟೇ ಅದೇ ಹೇಳಿದ್ನಲ್ಲ. ಸೊ ಇವತ್ತು ನಾನು ಇವಾಗ ಮತ್ತೆ ಸೀರಿಯಲ್ ಇಂಡಸ್ಟ್ರಿಗೆ ಬಂದು ಏನೋ ಮಾಡ್ತಿದ್ರು ಕೂಡ ಇಟ್ಸ್ ಆಲ್ ಬಿಕಾಸ್ ಆಫ್ ದೆಮ್ ಬಿಕಾಸ್ ದೇ ವಾಂಟೆಡ್ ಟು ಸಿ ಬಿಕಾಸ್ ಅವ್ರಿಗೆ ಯಾವಾಗಲೂ ಅವ್ರಿಗೆ ಒಂಥರ ಮಿಸ್ಸಿಂಗ್ ಫೀಲ್ ಅನ್ನಿಸ್ತಾ ಇತ್ತು ಬಿಕಾಸ್ ಸುಮಾರು ನಾನು ಅವಾಗ ಹೋಗೋಕ್ಕಾಗಲ್ಲ, ಇಲ್ಲೇ ಇರ್ತೀನಿ, ಬ್ಯುಸಿ ಇರ್ತೀನಿ, ಅಪ್ಪ ಅಮ್ಮಂದ ದೂರ ಇರ್ತೀನಿ. ಸೊ ಅವ್ರಿಗೊಂಥರ ದಿನ ಟಿ ವಿಲಿ ನೋಡಿದ ತಕ್ಷಣ ಏನೋ ಒಂಥರ ಖುಷಿಯ ನನ್ನ ಮಗಳನ್ನ ಅಟ್ಲೀಸ್ಟ್ ದಿನ ನೋಡ್ತಾ ಇರ್ತೀವಿ ಅಂತ, ಅದಕ್ಕೋಸ್ಕರ ಸಾಲ್ವ್ ಫಾರ್ ದೆಮ್. ಓಕೆ ಮೇಡಮ್, ತಾವು ಸಾಕಷ್ಟು ಈ ಕ್ಷೇತ್ರದಲ್ಲಿ ಎತ್ತರಕ್ಕೆ ಬೆಳೆದಿದ್ದೀರಿ, ಇನ್ನೂ ಬೆಳೆದಿರಿ. ಈ ಸಂದರ್ಭದಲ್ಲಿ ತಾವು ಯಾರ್ಯಾರನ್ನ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರಿ? ಖಂಡಿತ, ಬಿಕಾಸ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಒನ್ ಎವ್ರಿ ಸ್ಮಾಲ್ ಒನ್ ಪರ್ಸನ್ ಆಲ್ಸೋ ಹ್ಯಾವ್ ಟು ಲೈಕ್ ನಾನು ಯಾರನ್ನೂ ಮರ್ತಿಲ್ಲ. ಯಾಕಂದರೆ ದೇರ್ ಆರ್ ಲಾಟ್ ಆಫ್ ಪೀಪಲ್. ನಾನು ಫಸ್ಟ್ ಇಂಜಿನಿಯರಿಂಗ್ ಮಾಡ್ತಾಯಿದ್ದೆ, ಆವಾಗ ನಾನು ಆ್ಯಕ್ಚುಲಿ ಮಾಡಲಿಂಗ್ ಮಾಡ್ತಾಯಿದ್ದೆ. ನಂದು ಫಸ್ಟ್ ರ್ಯಾಂಪ್ ವಾಕ್ ಎಲ್ಲ ನಾನು ಆ್ಯಕ್ಚುಲಿ ಕ್ಯಾಂಪಸ್ ಪ್ರಿನ್ಸಸ್ ಆಡಿಷನ್ ಫಾರ್ ಮಿಸ್ ಇಂಡಿಯಾ ಮಾಡಿದ್ದೀನಿ. ಬೆಂಗಳೂರು ಸುರನ ಕಾಲೇಜಿಗೆ ಬಂದು ಮಿಸ್ ಯೂನಿವರ್ಸ್ದಕ್ಕೆ ಇದು ಮಾಡಿದ್ದೆ, ಅಲ್ಲಿ ಅವಾಗ ಟಾಪ್ 10ಗೆ ಸೆಲೆಕ್ಟ್ ಆಗಿದ್ದೆ. ಸೊ ಐ ಹ್ಯಾಪನ್ ಟು ಮೀಟ್ ಒನ್ ಆಫ್ ಮೈ ಫ್ರೆಂಡ್, ಐ ಮೀನ್ ಒನ್ ಫ್ರೆಂಡ್. ಅವಾಗ ಅವರು ಹಿ ವಾಸ್ ಇನ್ ಟು ದಿಸ್ ಫೋಟೋಗ್ರಫಿ ಅಂಡ್ ಎವ್ರಿಥಿಂಗ್. ಅವಾಗ ಅವ್ರು ಕೇಳಿದ್ರು ವೈ ಕ್ಯಾಂಟ್ ಯು ಟ್ರೈ ಫಾರ್ ದಟ್ ಒನ್ ವರ್ಡ್ಸ್ ಸ್ಟ್ರೈಕ್ ಆಯ್ತು ತಲೆಗೆ, ಯಾಕೆ ನೀವು ಮೂವಿಗೆ ಟ್ರೈ ಮಾಡಬಾರ್ದು ಅದು ಇದು ಅಂತೆಲ್ಲ ಹೇಳಿಬಿಟ್ಟು. ಸೊ ಐ ವಾಸ್ ಮಾಡಲಿಂಗ್ ಮಾಡ್ತಾ ಇದ್ದೆ. ಬಟ್ ದೆನ್ ನಾನು ಇಂಜಿನಿಯರಿಂಗಲ್ಲಿ ಇರಬೇಕಾದ್ರೂ ಕೂಡ ಒಂದಿಷ್ಟು ಸೀರಿಯಲ್ಗಳ ಆಫರು ಅದೆಲ್ಲ ಬರೋಕ್ಕೆ ಶುರು ಆಯಿತು. ನಾನು ಆ್ಯಕ್ಚುಲಿ ರಾಜ್ಬಿ ಶೆಟ್ಟಿ ಅವ್ರದ್ದು ಒಂದು ಮೊಟ್ಟೆ ಕತೆಗೆ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಆ ಪಾತ್ರಕ್ಕೆ ನಾನು ಕೊಟ್ಟಿದ್ದೆ. ಬಟ್ ಅವಾಗ ರಾಜಣ್ಣ ಹೇಳಿದರು ಅಯ್ಯೋ ವೆರಿ ಸ್ಮಾಲ್ ಇವಾಗ ಈ ಪಾತ್ರಕ್ಕೆ, ಸೊ ಹಾಗಾಗಿ ಆಮೇಲೆ ನೋಡೋಣ ಮಗ ಅಂತ ಹೇಳಿದರು. ಹಾಗಾಗಿ ನನ್ನ ಜರ್ನಿ ನಾನು ಶುರುವಾಗಬೇಕಾದ್ರೆ ನನಗೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೆಂಗಳೂರಿನಲ್ಲಿ ಶಿಫ್ಟ್ ಆದಾಗ ನನಗೆ ಯಾರೂ ಗೊತ್ತಿಲ್ಲ ಇಲ್ಲಿ. ಐ ವಾಸ್ ಸ್ಟೇಯಿಂಗ್ ವಿತ್ ಒನ್ ಆಫ್ ಮೈ ಫ್ರೆಂಡ್. ಆ ಹುಡುಗಿ ಮತ್ತು ನಾನು ಒಂದು ರೂಮ್ ಶೇರ್ ಮಾಡ್ಕೊಂಡಿರ್ತಿದ್ವಿ. ಅವಳೇ ಮನೆ ನಾನು ಕೊಟ್ಟಿದ್ದು, ಒಂದು ರೂಮ್ ಶೇರ್ ಮಾಡ್ಕೊಂತ. ನಾನು ರೆಂಟ್ ಕೂಡ ನಾನು ಸೀರಿಯಲ್ ಶುರು ಆದ್ಮೇಲೆ ಕೊಟ್ಟಿದ್ದು, ಶ್ರೀವಿನ್ ಟೈಮ್ ಏನಿತ್ತು. ನಾನು ಇಲ್ಲಿ ಕೋರ್ಮಂಗಲದಲ್ಲಿ 2 ವರ್ಷ. ಅದೇ ರೀತಿ ಸುಮಾರು ಜನ ಆಗಿರ್ಬೋದು. ನನಗೆ ಆಡಿಷನ್, ನನಗೆ ಅವಾಗ ಎಲ್ಲಿ ಹೋಗಬೇಕು, ನಾಗರಬಾವಿಯಲ್ಲಿ ಅಂತ ಗೊತ್ತಿಲ್ಲ, ಇನ್ನೊಂದೆಲ್ಲಿ ಅಂತ ಗೊತ್ತಿಲ್ಲ. ಐ ವಾಸ್ 21.5 when I shifted to Bangalore. ಮನೇಲಿ ಅವಾಗ ಇಷ್ಟ ಇರಲಿಲ್ಲ ನಾನು ಶಿಫ್ಟ್ ಆಗಿದ್ದು. ಸೊ ಹಾಗಾಗಿ ಐ ಹ್ಯಾಡ್ ಟು ಲೈಕ್ ಫೈಟ್ ಫಾರ್ ಮೈ ಸೆಲ್ಫ್ ಬಿಕಾಸ್ ನಾನು ಪ್ರಾಮಿಸ್ ಮಾಡಿ ಬಂದಿದ್ದೆ, ನನಗೆ ಇಷ್ಟು ಟೈಮ್ ನಾನು ಕೊಡಿ, ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಐ ಕಮ್ ಬ್ಯಾಕ್ ಆ್ಯಂಡ್ ಡೂ ಇಂಜಿನಿಯರಿಂಗ್ ವರ್ಕ್ ಅದು ಅಂತೆಲ್ಲ ಹೇಳಿ. ಸೊ ಹಾಗಾಗಿ ಅವಾಗ 21.5 ಬೆಂಗಳೂರು ಒಬ್ಬಳೇ ಬಂದು ಇಷ್ಟೆಲ್ಲ ಮಾಡೋದು ದೊಡ್ಡ ವಿಷಯ. ಅವಾಗ ಅದಕ್ಕೆ ನೋಡಿದ್ರೆ ಸೊ ಅವಾಗ ನನಗೆ ಇಷ್ಟು ಫ್ರೆಂಡ್ಸ್, ಒಂದಿಷ್ಟು ಆಡಿಷನ್ಸ್ ಎಲ್ಲಿ ನಡೆಯುತ್ತೆ, ಎಲ್ಲಿ ಈ ಪ್ಲೇಸಲ್ಲಿ ಆ ಪ್ಲೇಸಲ್ಲಿ ಅಂತೆಲ್ಲ ಕರ್ಕೊಂಡು ಹೋಗೋಕ್ಕಾಗಿರ್ಬೋದು, ಆಡಿಷನ್ಸ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಸೊ ಎವ್ರಿ ಒನ್ ಇನ್ ದ್ಯಾಟ್ ಮ್ಯಾಟರ್. ನಾನು ಒಬ್ಬರು ಅಂತ ಹೆಸರು ತೆಗಿಯೋಕ್ಕಾಗುತ್ತೆ, ಸುಮಾರು ಜನ ಇದ್ದಾರೆ. ಸೊ ಎಲ್ರಿಗೂ ನಾನು ಇವತ್ತಿಗೂ ಎಲ್ರಿಗೂ ಹೇಳ್ತೀನಿ, ಐ ರಿಮೆಂಬರ್ ಎವ್ರಿ ಒನ್. ಸೊ ಎಲ್ಲರೂ ನನ್ನ ಮೈಂಡಲ್ಲಿ ಇದ್ದೇ ಇರ್ತೀರ. ಆ್ಯಂಡ್ ಐ ವಿಲ್ ಆಲ್ವೇಸ್ ವಿಶ್ ದ ಬೆಸ್ಟ್ ಫಾರ್ ಯು ಆಲ್. ಮೇಡಮ್, ಈ ಪ್ರಶ್ನೆ ಕೇಳಬೇಕು ಬಿಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಆದರೂ ಕೇಳೋಣ ಅಂತ ಅನಿಸ್ತಿದೆ. ಓಕೆ. ತಮಗೆ ನೇಮ್ ಇದೆ, ಈ ಸಾಕಷ್ಟು ಅಭಿಮಾನಿಗಳು ಹೀಗೆಲ್ಲ ಇದ್ದಾರೆ. ಅಂಥದ್ರಲ್ಲಿ ಯಾರಾದರೂ ಹೀಗೆ ಪ್ರಪೋಸಲ್ ಇದು ಎಕ್ಸ್ಪೆಕ್ಟ್ ಮಾಡಿದ್ದೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೇಳಿದೆ. ಇಷ್ಟೊಂದು ಸುಂದರವಾಗಿದ್ದೀರಿ, ಎಲ್ಲ ಹೆಸರಿದೆ, ಎಲ್ಲ ಇದ್ದಾಗ ಎಲ್ಲೋ ಒಂದು ಕಡೆ ಯಾರಾದರೂ ಪ್ರಪೋಸ್ ಮಾಡಿದ್ದಾರೆ ಅಂತ ಮೋಸ್ಟ್ಲಿ ಅದೇ ಹೇಳಿದ್ನಲ್ಲ, ಪ್ರಪೋಸ್ ಅಂತ ಆಬ್ವಿಯಸ್ಲಿ ಆಗಿದೆ. ಬಟ್ ಸುಮಾರು ಜನಕ್ಕೆ ಒಂಥರ ಹೇಗಿದೆ ಗೊತ್ತಾ, ಫಸ್ಟ್ ಇದೇನಂತ ಹೇಳಿದ್ರೆ ತಲೆಗೆ ಬರೋದೇನಂದರೆ, ನನ್ನ ಫಸ್ಟ್ ಯಾರಾದರೂ ಮೀಟ್ ಮಾಡಿದ ತಕ್ಷಣ ದಿಸ್ ಗರ್ಲ್ ಹ್ಯಾಸ್ ಲಾಟ್ ಆಫ್ ಹೆಡ್ ವೇಟ್ ಇದೆ, ಇವಳ ಹತ್ರ ಮಾತಾಡ್ಸೋಕ್ಕೆ ಸುಮಾರು ಜನ ಭಯಪಡ್ತಾರೆ ನನ್ನ ಹತ್ರ. ಅದೇ ಪ್ರಾಬ್ಲಮ್ ಆಗಿರೋದು. ಐ ಆಮ್ ಲೈಕ್ ಐ ಯು ಕಮ್ ಆ್ಯಂಡ್ ಟಾಕ್ ಟು ಮಿ ಆ್ಯಂಡ್ ದ ಪ್ರೈಸಸ್. ನಾನು ಕುತ್ಕೊಂಡು ನನಗೇನಾದರೂ ಯಾರಾದರೂ ಬಂದು ಮಾತಾಡಿದ್ರೆ ಕುತ್ಕೊಂಡು ಅಜ್ಜಿಕತೆ ಮಾತಾಡ್ತಿರ್ತೀನಿ. ಐ ಡೋಂಟ್ ಹ್ಯಾವ್ ದಟ್, ಅದು ಗೊತ್ತಿಲ್ಲ ನನಗೆ. ಸುಮಾರು ಜನ ಹೇಳ್ಬೋದು, ನನಗದೊಂಥರ ಎಷ್ಟೇ ಪ್ರಾಜೆಕ್ಟ್ ಮಾಡಿ, ಇನ್ನೊಂದು ದೇವ್ರದಕ್ಕೆ ಒಂದು 100 ಪ್ರಾಜೆಕ್ಟ್ ಸಿಕ್ಕಿದ್ರು ಕೂಡ ಅದೊಂದು ಹೆಡ್ ವೇಟ್ ಅನ್ನೋ ದೇವರೇ ಬರಲ್ಲ ನನಗೆ. ಬಿಕಾಸ್ ನನ್ನ ಅಪ್ಪ ಅಮ್ಮ ಫಸ್ಟ್ ಹೇಳಿ ಕಳಿಸಿದ್ದಾರೆ, ನೋ ಮಾಡ್ತಾರೆ ಇದಕ್ಕೆ. ಓಕೆ ಓಕೆ, ನಾವೆಲ್ಲ ಹಂಗೆ ಹಿಂಗೆ ಹೋಗ್ಬೇಡ ಊಟ ತಗೊಳ್ಳೋ ಅಂದ್ಕೊಂಡೆ. ಬಟ್ ಇಲ್ಲ, ಪ್ರಪೋಸ್ ಅನ್ನೋದು ಇದೆಯಲ್ಲ ಕಾಮನ್, ಏನು ಮಾಡೋದು. ಬಟ್ ನನಗೇನು
ವೆರಿ ಯಾರು ಅಷ್ಟೊಂದು ಅದೊಂದು ಕನೆಕ್ಷನ್ ಇರಬೇಕು. ನೋಡಿದ ತಕ್ಷಣ ಓ ಪರವಾಗಿಲ್ಲ ಅಂತ ಅನಿಸ್ಬೇಕು, ಅದು ಯಾರು ಅನಿಸಿಲ್ಲ ನನಗೆ. ಹೌದಾ? ಹಂಗದು ಹಿಂಗೆ ಹೇಳ್ತಿದ್ದೀರಿ ಅಂದರೆ ನೀವು ಇಷ್ಟಪಡೋ ಹುಡುಗನ ಹತ್ರ ಯಾವ ಕ್ವಾಲಿಟೀಸ್ ಇರಬೇಕು ಏನು? ಅಬ್ಬಾ ನನ್ನ ಹತ್ರ ಕೇಳಿದ್ರೆ ಐ ಗಿವ್ ಅ ಬಿಗ್ ಲಿಸ್ಟ್ ಐ ಗೆಸ್. ಒಂದು- ಏನೂ ಇಲ್ಲ, ಒಂದು ನಾಲ್ಕು ಅದೆಲ್ಲ ಅವಾಗ ಆಯಿತು. ಇವಾಗೆಲ್ಲ ನಾವು ಹಳೆ ಪ್ರಾಕ್ಬಿಟ್ಟು ಇವಾಗ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಯಾ ನಂದು ಬೇಸಿಕ್ ನಾನು ಹೇಳೋದು ಐ ಓನ್ಲಿ ಎಕ್ಸ್ಪೆಕ್ಟ್ ದ ಬೇರೆ ಮಿನಿಮಮ್ ಥಿಂಗ್ಸ್. ಏನಂದರೆ ನನ್ನ ಪ್ರೊಫೆಷನ್ ಇದು, ಐ ಡೋಂಟ್ ಗೆಟ್ ಮ್ಯಾರಿಡ್ ಟು ಎನಿವನ್ ಫ್ರಮ್ ದ ಇಂಡಸ್ಟ್ರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಿಕಾಸ್ ಐ ಡೋಂಟ್ ನೋ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ದೆನ್ ಕೆಲವೊಂದು ಸಲ ಅನಿಸುತ್ತೆ ಮೇ ಬಿ ನಮ್ಮ ಟೈಮಿಂಗ್ ಮ್ಯಾಚ್ ಆಗಲ್ವೇನೋ, ಅವ್ರು ನಾನು ಬಿಸಿ ಇದ್ದರೆ ಗಂಡನೂ ಬಿಸಿ ಇದ್ದರೆ ಏನು ಲೈಫ್ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಐ ಥಾಟ್ ಮೇ ಬಿ ಸಮನ್ ಫ್ರಮ್ ಔಟ್ಸೈಡರ್. ಬಟ್ ದ ಮೇನ್ ಥಿಂಗ್ ಇಸ್ ನನ್ನ ಕೆಲಸಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ನನ್ನ ಕೆಲಸ ಹೆಂಗಿರುತ್ತೆ ನಿಮಗೆ ಗೊತ್ತು, ಬೀಯಿಂಗ್ ಇಂಡಸ್ಟ್ರಿ ಅಷ್ಟು ವರ್ಷ ಇರೋ ಕಾರಣ. ಸೊ ನಿಮ್ಗೆ ಗೊತ್ತು ಟೈಮಿಂಗ್ಸ್ ಹೆಂಗಿರುತ್ತೆ ಏನು ಕತೆ. ಸೊ ಅದಕ್ಕೆ ಸಪೋರ್ಟ್ ಮಾಡೋರಾಗಿರಬೇಕು, ಅರ್ಥ ಮಾಡ್ಕೊಳ್ಳೋರಾಗಿರಬೇಕು. ಆ್ಯಂಡ್ ಆಮ್ ಅ ಪರ್ಸನ್, ನನಗೆ 100% ಕೊಟ್ಟರೆ ನನ್ನೊಂಥರ ಪ್ರಾಬ್ಲಮ್ ಅಂದರೆ ಐ ಆಮ್ ಓವರ್ ಗಿವರ್. ಇಫ್ ಐ ಲವ್ ಸಮ್ಮನ್ ಅಂದರೆ ಐ ಓವರ್ ಡೂ ಥಿಂಗ್ಸ್ ಟು ದೆಮ್. ಐ ಓವರ್ ಲವ್, ಐ ಓವರ್ ಕೇರ್. ಒಳ್ಳೆ ಬಾಯ್ ಫ್ರೆಂಡ್ ಡ್ಯೂಟಿ ನಾನೇ ಮಾಡ್ಬಿಡ್ತೀನಿ. ಸೊ ಹಾಗಾಗಿ ಐ ಎಕ್ಸ್ಪೆಕ್ಟ್ ದ ಸೇಮ್. ಇಟ್ಸ್ ನಾಟ್ ಲೈಕ್ ಇದಂತಲ್ಲ, ಬಟ್ ಐ ವಾಂಟ್ ದೆಮ್ ಟು ರೆಸಿಪ್ರೋಕೇಟ್ ದ ಸೇಮ್. ಇವಾಗ ನೀವೇನೋ ಮಾಡ್ತಿದ್ದೀರ ಅಂದರೆ ಸುಮ್ಮನೆ ನಾವು ಕೊಟ್ಟಿದ್ದಕ್ಕೆ ಏನೋ ಒಂದು ನಾವೇನೋ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಅದೇ ಥರ ರೆಸ್ಪಾನ್ಸ್ ಇರಬೇಕಲ್ಲ. ಸೊ ಫ್ರಮ್ ಮೈ ಸೈಡ್ ಐ ಆಮ್ ಆಬ್ವಿಯಸ್ಲಿ ಓವರ್ ಲವರ್, ಓವರ್ ಕೇರ್ ಅದೆಲ್ಲ ಮಾಡ್ತೀನಿ. ಸೊ ಐ ಎಕ್ಸ್ಪೆಕ್ಟ್ ದ ಸೇಮ್. ಆ್ಯಂಡ್ ಆಬ್ವಿಯಸ್ಲಿ ದಿಸ್ ವರ್ಕ್ ವಿಷಯದಲ್ಲಿ ಬಂದರೆ ಐ ಬಿ ವೆರಿ ಹ್ಯಾಪಿ. ಸ್ವಲ್ಪ ಅರ್ಥ ಮಾಡ್ಕೊಂಡು ಕೊನೆಯದೊಂದು ಪ್ರಶ್ನೆ ಕೇಳಿ. ಯಾರತ್ರ ಏನೂ ಹೇಳ್ಕೊಳಕ್ಕಾಗಲ್ಲ, ತಿಳಿತಾ? ಎಲ್ಲೋ ಒಂದು ಕಡೆ ನೀವು ಒಬ್ಬರೇ ಕೂತಾಗ ಅಥವಾ ಒಂದಷ್ಟು ಯೋಚನೆಗಳು ಬರುತ್ತೆ, ಗೊತ್ತಾಯ್ತಾ? ಈಗ ನೀವು ಒಬ್ಬರೇ ಕೂತಿದ್ದೀನಿ ಅಂತಿಟ್ಟು ನಿಮ್ಮ ಮನಸ್ಸಿಗೆ ಏನು ಒಂದು ಅನಿಸುತ್ತೆ, ಅದನ್ನು ಹೇಳ್ಕೋಬೇಕು ಅಂತ ಅನಿಸುತ್ತೆ, ಹೇಳ್ಕೋಬೋದು. ಖಂಡಿತ ಆ ಥರ ಸುಮಾರು ವಿಷಯಗಳು ಬರುತ್ತೆ ಎಷ್ಟೊಂದು ಸಲ. ಬಿಕಾಸ್ ಇನ್ ದಿಸ್ ಪಾಯಿಂಟ್ ನನಗೇನು ಅನಿಸಿದ್ದು ಅಂತ ಹೇಳಿದ್ರೆ, ಲಿವಿಂಗ್ ಅಲೋನ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಯಾಕಂದರೆ ಮುಂಚೆ ನನಗೆ ಅನ್ನಿಸ್ತಾ ಇತ್ತೆ ಇರೋಣ, ಒಬ್ಬಳೇ ಇರೋಣ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸ್ಟೇಯಿಂಗ್ ಅವೇ ಫ್ರಮ್ ದ ಫ್ಯಾಮಿಲಿ ಇಸ್ ವೆರಿ ಡಿಫಿಕಲ್ಟ್. ನನಗೆ ಒಂದೊಂದು ಸಲ ಶೂಟಿಂಗ್ ಬಿಟ್ಟು ಎಷ್ಟೊಂದು ಸಲ ಅನಿಸುತ್ತೆ, ಇವಾಗ ಎಷ್ಟೊಂದು ಜನ ಮನೆಗೆ ಹೋಗಬೇಕಾದ್ರೆ 10 ಗಂಟೆ 12 ಗಂಟೆಗೆ ಹೋಗಿ ಅಪ್ಪ ಅಮ್ಮ ಏನಾದರೂ ಊಟ ರೆಡಿ ಮಾಡಿಟ್ಟಿರ್ತಾರೆ, ಹೋಗು ಊಟ ಮಾಡು ಮಲ್ಕೋ. ಬಟ್ ಮನೆ ಡೋರ್ ತೆಗೆದ ತಕ್ಷಣ ಒಂಥರ ಓಕೆ ಮನೇಲಿ ಯಾರೂ ಇಲ್ಲ, ನಾನೇ ಏನೋ ಮಾಡ್ಕೊಂಡು ತಿನ್ನಬೇಕು ಅಥವಾ ಏನೋ ಆರ್ಡರ್ ಮಾಡಿ ತಿನ್ನಬೇಕು. ಐ ಮಿಸ್ ಮೈ ಮಾಮ್ ದ ಮೋಸ್ಟ್. ಯಾಕಂದರೆ ಅವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ, ನಾವು ಕಾಲೇಜಲ್ಲಿ ಇರಬೇಕಾದ್ರೆ ಬೆಳಗ್ಗೆ 5 ಗಂಟೆಗಾಗಲಿ 6 ಗಂಟೆಗಾಗಲಿ ಅವ್ರು ತಂದು ಪಾಪ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಟ್ಟಿರ್ತಾಯಿದ್ರು. ಐಮ್ ಸಾರಿ ಅದೇ ಹೇಳಿದ್ನಲ್ಲ, ಇಫ್ ಇಟ್ ಕಮ್ಸ್ ಟು ಮೈ ಪೇರೆಂಟ್ಸ್ ಐಮ್ ಲೈಕ್ ಫ್ಯಾಮಿಲೀಸ್. ಸೊ ಬೆಳಗ್ಗೆ ಕಾಲೇಜ್ ಹೋಗ್ಬೇಕಾದ್ರೆ ಪಾಪ ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಟಿರೋರು. ನಾವು ಅವಾಗ ಬೇಡ ನಂಗೆ ಲೇಟ್ ಆಯಿತು ಅಂತೆಲ್ಲ ಓಡೋಗ್ತಾ ಇದ್ವಿ. ಅವ್ರು ಅವಾಗ ಹೇಳ್ತಾರೆ ಯಾರಿಗೋಸ್ಕರ ನಾನು ಬೆಳಗ್ಗೆ ಇಷ್ಟೆಲ್ಲ ಮಾಡ್ತೀವಿ, ಅವಾಗ ನಂಗೆ ಇದೇ ಬೇಕು ಅದೇ ಬೇಕು ಅಂತೆಲ್ಲ ಹೇಳಿ ಮಾಡಿಸ್ತಾ ಇದ್ವಿ. ಬಟ್ ಇವಾಗ ಲಿಟ್ರಲಿ ಐ ಕ್ರೇವ್ ಫಾರ್ ದಟ್ ಹೋಮ್ ಫುಡ್. ಅಮ್ಮ ಮಾಡಿದ ಫುಡ್ಡು ಇವಾಗ ಯಾರು ಇರಲ್ಲ ಇಲ್ಲಿ ಅಂತೆಲ್ಲ ಆ ಥರ. ಆ್ಯಂಡ್ ಆಲ್ಸೋ ಇವನ್ ಆಫ್ಟರ್ ಬೀಯಿಂಗ್ ಇನ್ ದ ಇಂಡಸ್ಟ್ರಿ ಫಾರ್ ಸೋ ಲಾಂಗ್ ಐ ನೋ ಐ ಆಮ್ ಅರ್ನಿಂಗ್ ವೆಲ್. ಬಟ್ ಏನಾಗುತ್ತಂದರೆ ನಿಮ್ಗೆ ಗೊತ್ತಲ್ಲ, ಬೀಗ್ ಅ ಗರ್ಲ್ ಸ್ಪೆಷಲಿ ನಮಗಂತೂ ಆಚೆ ಈಚೆ ಹೋದರೆ ಎಲ್ಲದಕ್ಕೂ ಖರ್ಚೆ. ಇಲ್ಲಿ ಬೆಂಗಳೂರಲ್ಲಿ 1 ಲಕ್ಷ ಅಲ್ಲ 2 ಲಕ್ಷ ಇದ್ರೂ ಸಾಕಾಗಲ್ಲ. ಆ್ಯಂಡ್ ಮೈ ಪೇರೆಂಟ್ಸ್ ಹೆಂಗಂತ ಹೇಳಿದ್ರೆ, ನಮ್ಮಪ್ಪ ಈಸ್ ಅ ರಿಟೈರ್ಡ್ BSN ಆಫೀಸರ್. ಸೊ ಅವರು ₹1 ಇವತ್ತಿನವರೆಗೂ ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡಿದವರಲ್ಲ. ಸೊ ನಾನಾಗಿ ಏನಾದ್ರು ಕೊಡೋಕೆ ಹೋದ್ರೂ ಅವರು ಇಲ್ಪ ಬೇಡ ನೀನು ಅವ್ರಿಗೆ ಖರ್ಚಲ್ಲ ಅಷ್ಟು ಇರುತ್ತೆ, ಏನಕ್ಕೆ ತೊಗೋತೀನಿ ಅಂತ ಹಾಗೆ ಇಟ್ಟವ್ರು ಯಾವತ್ತೂ. ಸೊ ನನ್ನಿಂದ ಅವ್ರು ಏನೋ ₹1 ಎಕ್ಸ್ಪೆಕ್ಟ್ ಮಾಡಿದವರಲ್ಲ. ದೇ ಆರ್ ವೆರಿ ಹ್ಯಾಪಿ ಇನ್ ದೇರ್ ಲೈಫ್. ಅಪ್ಪ ಅಮ್ಮ ಇಬ್ಬರು, ಅಕ್ಕ ಮದುವೆ ಆಗಿದೆ. ಸೊ ನನಗೆ ಕೆಲವೊಂದು ಸಲ ಏನೊಂಥರ ಗಿಲ್ಟ್ ಫೀಲ್ ಆಗ್ತಿರುತ್ತೆ ಅಂತ ಹೇಳಿದ್ರೆ, ಐ ಮೀನ್ ದ ಇಂಡಸ್ಟ್ರಿ ಫಾರ್ ಸೋ ಲಾಂಗ್. ಬಟ್ ಸ್ಟಿಲ್ ಇವನ್ ಇಫ್ ದೇ ಡೋಂಟ್ ಆಸ್ಕ್, ಐ ಥಿಂಕ್ ಐ ಶುಡ್ ಡೂ ಸಮಥಿಂಗ್ ಟು ದೆಮ್. ಮೇ ಬಿ ಏನೋ ಇವಾಗ ಅಪ್ಪ ಇಸ್ ರಿಟೈರ್ಡ್, ಐ ಥಿಂಕ್ ಐ ಕ್ಯಾನ್ ಪುಟ್ ಅಪ್ ಸಮ್ ಬಿಸ್ನೆಸ್ ಫಾರ್ ಹಿಮ್. ಅಥವಾ ನಾನೇನು ಮಾಡಿಲ್ವ ಅವ್ರಿಗೆ, ಅವ್ರು ಕೇಳಲ್ಲ ಆಬ್ವಿಯಸ್ಲಿ. ಬಟ್ ನಾನೇನು ಮಾಡೋಕ್ಕಾಗ್ತಿಲ್ವ ಅಥವಾ ಏನು ಅಂತ ಅದೊಂಥರ ಗಿಲ್ಟ್ ಕಾಡ್ತಾ ಇರುತ್ತೆ. ಸೊ ಅದಕ್ಕೆ ಯೋಚನೆ ಮಾಡ್ತಿರ್ತೀನಿ, ನೋಡೋಣ ಇವಾಗ ನೆಕ್ಸ್ಟ್ ಏನಾದ್ರು ಮಾಡಬೇಕು, ಏನಾದರೂ ಐ ಶುಡ್ ಹೆಲ್ಪ್ ದೆಮ್ ಇವನ್ ಇಫ್ ದೇ ಡೋಂಟ್ ಆಸ್ಕ್ ಅಂತ. ಅದೊಂಥರ ದಿನ ಕೊರಿತಾ ಇರುತ್ತೆ. ಇವಾಗ ನೀವು ಕೇಳಿದ್ರೆ ಇನ್ನೊಂದು ಅರ್ಧ ಗಂಟೆ ಮುಂಚೆ ನಾನು ಅದನ್ನೇ ಯೋಚನೆ ಮಾಡ್ತೀನಿ, ಇದು ಮಾಡಲ್ವಲ್ಲ ಅಂತ ಹೇಳಿ. ಓಕೆ, ನೀವು ನನಗೊಂದು ಹೆಲ್ಪ್ ಮಾಡ್ತೀರಾ? ಎಸ್ ಎಸ್. ಸೊ ನಮ್ಮ ವ್ಲಾಗ್ನ ವೀಕ್ಷಕರಿಗೆ ಏನು ಹೇಳ್ತೀರಿ? ಏನು ಅಂತ ಹೆಸರು ಇದೆ ನಿಮ್ಮದು? ಮಿಸಸ್ ಆ್ಯಂಡ್ ಮಿಸ್ಟರ್ ಅಶೋಕ್ ಹೆಗ್ಡೆ. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಓಕೆ, ಮಿಸ್ಸಸ್ ಆ್ಯಂಡ್ ಮಿಸ್ಟರ್ ಅಶೋಕ್ ಹೆಗ್ಡೆ. ಎಸ್. ಸೊ ನೀವು ಇವಾಗ ನಂದೇನು ಇಂಟರ್ವ್ಯೂ ನೋಡಿದ್ರಿ, ಹಾಗೆ ಸುಮಾರು ಜನ ಆರ್ಟಿಸ್ಟ್ಗಳಾಗಿರ್ಬೋದು ಸುಮಾರು ಜನದ್ದು ಇಂಟರ್ವ್ಯೂ ಮಾಡಿದ್ದೀರ ಅಂತ ಅನಿಸುತ್ತೆ ಇವಾಗಲೇ. ಸೊ
ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋಸ್ಗಳನ್ನ ನೋಡಿ ಸೊ ದ್ಯಾಟ್ ಯು ವಿಲ್ ಗೆಟ್ ಟು ನೋ ಮೋರ್ ಆ್ಯಂಡ್ ಮೋರ್ ಅಬೌಟ್ ಅಲ್ಲ ನಿಮ್ಮದು ವಿಶೇಷವಾಗಿ ಫ್ಯಾನ್ಸ್ ಕ್ಲಬ್ ಆಗಲಿ Yes, yes. ಅಭಿಮಾನಿಗಳು ತುಂಬ ಇದ್ದಾರೆ. ಎಸ್ ಎಷ್ಟೋ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಆರ್ಟಿಸ್ಟ್ಗಳ ಲೈಫ್ ಅವ್ರದ್ದು ಏನು ಪರ್ಸ್ನಲ್ ಏನು ಕೇಳೋಣ ಅವರು ಹೇಗಿರ್ತಾರೆ ಆಫ್ ಸ್ಕ್ರೀನ್ ಅಥವಾ ಅವ್ರದ್ದೇನು ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತೆಲ್ಲ ತಿಳ್ಕೊಳ್ಳೋ ಒಂದು ಆಸೆ ಸುಮಾರು ಜನಕ್ಕೆ ಇರುತ್ತೆ. ಸೊ ಪ್ಲೀಸ್ ಹೋಗಿ ಸರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆ ಏನು ಮಾಡಬೇಕು, ನಂಗೆ ಯೂಟ್ಯೂಬ್ ಪೇಜ್ಗಳ ಬಗ್ಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಅದೇನದು ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಬೇಕಾ? ಸೊ ಎಸ್, ಪ್ಲೀಸ್ ಡೂ ಇಟ್. ಹಾಗೆ ನಿಮಗೆ ಇನ್ನೂ ಸುಮಾರು ವಿಷಯಗಳಾಗಿರ್ಬೋದು, ಸುಮಾರು ಜನ ಆರ್ಟಿಸ್ಟ್ಗಳ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋ ಒಂದು ಅವಕಾಶ ಸಿಗತ್ತೆ. ಸೊ ಎಸ್, ರುವಾನಿ ಅವರೇ, ಇಷ್ಟೋ ತನಕ ನೀವು ನನಗೋಸ್ಕರ ಒಂದು ಟೈಮ್ ಕೊಟ್ಟರೆ ತುಂಬ ಖುಷಿ ಆಯಿತು. ಸಾಕಷ್ಟು ವಿಷಯಗಳನ್ನು ನನಗಾಗಲಿ ಅಥವಾ ನನ್ನ ಬ್ಲಾಗ್ನ ವೀಕ್ಷಕರಿಗೆ ತಾವು ನೀಡಿದ್ದೀರಿ. ಸಾಕಷ್ಟು ಸಮಯವನ್ನು ಕೊಟ್ಟರೆ ಎಸ್, ನಮಸ್ತೆ. ಥ್ಯಾಂಕ್ ಯು.